ಸರ್ ನನ್ನ ಹೆಸರು ಹರೀಶ್ ಅಂತೇಳಿ, ತಂದೆ ಪಾಪಯ್ಯ, ಗ್ರಾಮ ಬಂದು ರಂಗನಪಾಳ್ಯ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಾನೊಬ್ಬ ಸಾವಯವ ಕೃಷಿಕ. 3 ಎಕರೆ ಜಮೀನಿದೆ ನನ್ನಲ್ಲಿ. ಅದರಲ್ಲಿ 1 ಎಕರೆ ದೇಶಿ ಮತ್ತು ವಿದೇಶಿ ಹಣ್ಣಿನ ತಳಿಗಳನ್ನು ಬೆಳೀತಾ ಇದ್ದೀನಿ. ಮುಖ್ಯವಾಗಿ ನೀವು ಇಲ್ಲಿ ನೋಡ್ಬೋದು, ಸ್ಟಾರ್ ಫ್ರೂಟ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಸ್ವೀಟ್ ಬರುತ್ತೆ ಮತ್ತು ಹುಳಿ ಬರುತ್ತೆ. ಇದರಲ್ಲಿ ಇನ್ನೊಂದು ಜಾಯಿಂಟ್ ವೆರೈಟಿ ಬರುತ್ತೆ, ಮಲೇಷಿಯನ್ ಜಾಯಿಂಟ್ ವೆರೈಟಿ ಅಂತ ಹೇಳ್ಬಿಟ್ಟು. ಇವೆಲ್ಲ ಏನು ಅಂದರೆ ಒಂದು 50ರಿಂದ 100 ಗ್ರಾಮ್ ಒಳಗಡೆ ಬರ್ತವೆ. ಜಾಯಿಂಟ್ ವೆರೈಟಿ ಬಂದು 1/4 kg ಒಂದು ವೆರೈಟಿ ಬರುತ್ತದೆ. ಇದು ಕಮರ್ಷಿಯಲಾಗಿ ಹೆಚ್ಚಾಗಿ ಮಾಡೋದು ಬೇಡ. ಇದು ಸುಮ್ಮನೆ ಮನೆಗೆ ಯಾರಾದರೂ ಮಕ್ಕಳು ಅವರು ಇವರು ಸ್ನೇಹಿತರು ಎಲ್ಲರಿಗೂ ಬೇಕು ಅಂದಾಗ ಇದನ್ನು ಮಾಡ್ಕೊಳ್ಳೋದು ಉತ್ತಮ. ಇದು ಬಂದು ಬಟರ್ ಫ್ರೂಟಲ್ಲಿ ಬಲ್ಕ್ ವೆರೈಟಿ ಇದು. ಇದರಲ್ಲಿ ಸುಮಾರು ವೆರೈಟಿ ಬರ್ತವೆ. ಆ್ಯಶ್ ಇರ್ಬೋದು, ಜೆಮ್ಯಾಶು, ಲಂಬಾಶು, ಪಿಂಕ್ ಕರ್ಟನು, ಎಟ್ಟಿಂಗರು, ರೀಡು, ಆಮೇಲೆ ಮಲುಮ ಅಂತ ಬರುತ್ತೆ, 034, ಆಮೇಲೆ ಸೀಡ್ಲೆಸ್ ಅವಕೊಡೋ, ಈ ಥರ ಎಲ್ಲ ಬರುತ್ತೆ. ಲಾಂಗ್ ನೆಕ್ ಅಂತ ಹೇಳ್ಬಿಟ್ಟು ಅದೊಂದು ವೆರೈಟಿ ಇದೆ. ಇದರಲ್ಲಿ ನಮಗೆ ಬೇಕಾಗಿರೋದು ಅಂತಂದರೆ ನಮಗೆ ಕಮರ್ಷಿಯಲಾಗಿ ಬೆಳೆ ಮಾಡೋವಂಥದ್ದು ಜ್ಯೂಸ್ ಪರ್ಪಸ್ಸಾಗಿ ಬಲ್ಪ್ ಅಥವಾ ಬಲೂನನ್ನು ಬೆಳಿಬೋದು. ಆಮೇಲೆ ಹೆಚ್ಚಿನ ದಿನ ನಿಮಗೆ ಬಾಳಿಕೆ ಬೇಕು, ಆಮೇಲೆ ಉತ್ತಮ ತಳಿಬೇಕು ಅಂತಂದರೆ ಆ್ಯಶ್ ವೆರೈಟಿಗೆ ಹೋಗೋದು ಉತ್ತಮ. ಅದರಲ್ಲಿ ಪಿಂಕ್ ಕರ್ಟನ್ನು, ಎಟ್ಟಿಂಗರು ಮತ್ತು ಆ್ಯಶು, ಇವು 3 ವೆರೈಟಿ ಜಮ್ಮು, 3 ವೆರೈಟಿ 4 ವೆರೈಟಿ ಮಾಡ್ಕೊಂಡ್ರೆ ಅದು ಹಣ್ಣು ಕಿತ್ತಿಟ್ಟು 20 ದಿನ ಆದರೂ ನಿಮಗೆ ಕೆಡೋದಿಲ್ಲ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕಿತ್ತಿಟ್ಟ ಹಣ್ಣುಗಳು 1 ವಾರದಲ್ಲಿ ಕೆಟ್ಟೋಗ್ಬಿಡುತ್ತೆ. ಅದ್ರ ಬದಲಾಗಿ ನೀವು ಕಮರ್ಷಿಯಲ್ಲಾಗಿ ಏನು ಮಾಡ್ತಾಯಿದ್ದೀರಾ, ಇದ್ರ ಜೊತೆಲಿ ಅಂದರೆ ಯಾವುದೇ ಹಣ್ಣಿನ ಗಿಡಗಳಲ್ಲಿ ಬಟರ್ ಫ್ರೂಟಲ್ಲಿ ಒಂದೇ ಥರದ ಹಣ್ಣಿನ ಗಿಡಗಳನ್ನ ಹಾಕೊಳ್ಳೋದು ಉತ್ತಮ ಅಲ್ಲ. ಅದ್ರ ಜೊತೆಗೆ ಇವಾಗ ಸೀಸನ್ ವೈಸ್ ಇವಾಗ 5-6 ವರ್ಷದ ನಂತರ ನಿಮಗೆ ಕಳೆದ್ರೆ 2 ಬಾರಿ ಬರುತ್ತೆ ಇದು. ಈ ಥರ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ರೆ ನಿಮಗೆ ಒಳ್ಳೆಯದು. ನನಗೆ ಇದು ನಮ್ಮ ಕೊಡಗಿನಲ್ಲಿ ನಮ್ಮ ಗುರುಗಳು ರೇವಣ್ಣ ಒಪ್ಪರ್ ಸರ್ ಅಂತ ಇದ್ದಾರೆ, ಅವರಲ್ಲಿ ತಂದಾಕಿದಂಥ ಬೆಣ್ಣೆಹಣ್ಣಿನ ಗಿಡ ಇದು. 3-3.5 ವರ್ಷ ಆಗಿದೆ ಇದು. ನಮಗೆ 2.5 ವರ್ಷದಲ್ಲೆಲ್ಲ ಫಸ್ಟ್ 3.5 ವರ್ಷದ ಗಿಡ. ಇದರಲ್ಲಿ 3.5 ವರ್ಷದಲ್ಲಿ ನಮಗೆ ಇದು ಫಸ್ಟ್ ಟೈಮ್ 2.5 ವರ್ಷದಲ್ಲಿ ಕಾಯದ ಹೂವಾದಾಗ ನಾವೆಲ್ಲ ಹೂವು ಬಿಡಿಸ್ಬಿಟ್ಟು ಒಂದು 2 ಮಾತ್ರ ಬಿಟ್ಕೊಂಡಿದ್ವಿ. ನೋಡ್ತಾ ಇದ್ದೀರಾ ಇಲ್ಲಿ ಇವಾಗ 3.5 ವರ್ಷದ ನಂತರದಲ್ಲಿ ಬಂದಿರೋ ಇದರಲ್ಲಿ ಸಿಕ್ಕಾಪಟ್ಟೆ ಹಣ್ಣು ಬಂದಿದೆ. ಸುಮಾರು ಅಂತಂದರೆ ನಿಮ್ಗೆ ಇಲ್ಲೆಲ್ಲ ಕಾಣ್ತಾ ಇದೆ, ಅದೇ ನೋಡ್ಬೋದು ಇಲ್ಲಿ. 3.5 ವರ್ಷದ ಗಿಡ ಯಥೇಚ್ಛವಾಗಿಬಿಟ್ಟಿದೆ ಅಪ್ಪ, ತುಂಬ ಚೆನ್ನಾಗಿಬಿಟ್ಟಿದೆ, ತುಂಬ ಚೆನ್ನಾಗಿ ಬೆಳವಣಿಗೆನೂ ಆಗಿದೆ. 25 kg ಸಿಗುತ್ತೆ ಇವಾಗ ನಮಗೆ. ಇದು ಸಂಪೂರ್ಣವಾಗಿ ಆರ್ಗ್ಯಾನಿಕಲ್ ಮಾಡಿರೋದು. ಬೇಕಾದರೆ ನೀವು ನಮ್ಮ ಮಣ್ಣೇನಾದರೂ ತಗೊಂಡೋಗಿ ಪರೀಕ್ಷೆ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ನೀವು. ಸೂಪರ್ ಅಣ್ಣ, ಸೂಪರ್. ಇವಾಗ ನೀವು ನೋಡ್ತಾ ಇರೋಂಥ ವಾಟ್ರಾಪಲ್ಲಿ ಥೈಲ್ಯಾಂಡ್ ವೆರೈಟೀಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದು ಥೈಲ್ಯಾಂಡ್ ವೆರೈಟಿಗಳೇ. ಇದರಲ್ಲಿ ನನ್ನ ಹತ್ರ ಒಂದು 13 ವೆರೈಟಿ ಇದೆ. ಅದರಲ್ಲಿ ದಲೇರಿ ಇದೆ, ಹನಿ ಇದೆ, ಸ್ವೀಟ್ ಬಾರ್ಬಿ ಇದೆ, ಆಮೇಲೆ ರೆಡ್ಡು, ಪಿಂಕು, ವೈಟು, ಆಮೇಲೆ ಎಗ್ ಆಫ್ ವೈಟ್ ಅಂತೇಳಿ ಆ ವೆರೈಟಿಗಳಿದೆ. ಒಟ್ಟು ಟೋಟಲಾಗಿ ಒಂದು 13 ವೆರೈಟಿ ಹಾಕೊಂಡಿದ್ದೀನಿ. ನಿಮಗೆ ಕಮರ್ಷಿಯಲ್ ಮಾಡಬೇಕು ಅಂತಂದರೆ ದಲೇರಿ ಅಥವಾ ಹನಿ ಚಾಂಬ ಅಂತ ಬರುತ್ತೆ, ಅದರಲ್ಲಿ ಉಮರ್ ಚಾಂಬ ಅಂತೆಲ್ಲ ಕರಿಬೋದು ಇದನ್ನು. ಆ ಥರ ವೆರೈಟಿಗಳನ್ನ ಮಾಡ್ಕೊಂಡಾಗ ಮೇಯ್ನಾಗಿ ನಾವೇನು ಮಾಡ್ತಾಯಿದ್ದೀವಿ ತಪ್ಪು ಅಂದರೆ ಹಣ್ಣು ಬಿಟ್ಟಾಗ ಕವರ್ ಕಟ್ತಾಯಿಲ್ಲ. ರೈತರಲ್ಲಿ ಏನು ಅಂತಂದರೆ ಹಣ್ಣು ಬಿಡುತ್ತೆ ಇದಾಗುತ್ತೆ ಅಂತಾರೆ, ಅದು ಒಳಗಡೆ ಹುಳ ಹೊಡೆದಿರೋದು ಯಾರಿಗೂ ಗೊತ್ತಾಗಿರಲ್ಲ. ಅದು ಹೂಜಿ ಹೊಡೆಯುತ್ತೆ. ಮೇಯ್ನು ಕವರೆಲ್ಲ ಸಿಗುತ್ತೆ ನಿಮ್ಗೆ ಅಂಗಡಿಗಳಲ್ಲಿ. ಹಣ್ಣು ಬಿಟ್ಟಂಥ ಟೈಮಲ್ಲಿ ನೀವು ವಾಟ್ರಾಪಲ್ಗೆ ನೀವು ಯಾವಾಗಲಾದರೂ ಆಗಲಿ ಕವರ್ ಕಟ್ಟಿರಿ. ಯಾಕೆ ಅಂತಂದರೆ ನೀವು ಗ್ರಾಹಕರಿಗೆ ಕೊಡೋದು ಒಳ್ಳೆ ಪದಾರ್ಥಗಳನ್ನ ಕೊಡಬೇಕು, ಯಾವತ್ತು ಹಣ್ಣಾಗಲಿ ಇನ್ನೊಂದಾಗಲಿ. ಅದರಿಂದ ಅವ್ರಿಗೂ ಒಳ್ಳೆ ರುಚಿನೂ ಸಹ ಸಿಗುತ್ತೆ, ಆರೋಗ್ಯವಂತ ಹಣ್ಣುಗಳು ಸಹ ಸಿಗುತ್ತೆ. ನಿಮ್ಮನ್ನು ಇನ್ನೊಂದು ಟೈಮು ಹಣ್ಣು ಕೊಡೋದಕ್ಕೆ ಇದು ಮಾಡ್ತಾರೆ ಅವರು. ಅದರಿಂದ ಗಿಡದಲ್ಲಿ ಹಣ್ಣು ಕೊಡ್ಬೇಕಾದ್ರೆ ಯಾವತ್ತಿದ್ರೂ ಒಳ್ಳೆ ಇದನ್ನು ಚೆನ್ನಾಗಿರೋ ಹಣ್ಣುಗಳನ್ನೇ ಅವ್ರಿಗೆ ಗ್ರಾಹಕರಿಗೆ ಮಾತ್ರ ಕೊಡ್ರಿ. ಇದು ಕಮರ್ಷಿಯಲಿ ಮಾಡ್ಬೋದಾ ಇವಾಗ ಸದ್ಯದಲ್ಲಿ? ಕಮರ್ಷಿಯಲ್ಲಾಗಿ ಹೆಚ್ಚಿನದಾಗಿ ಬೇಡ ಇದು. ಯಾಕೆ ಅಂತಂದರೆ ಮನೆ ಪರ್ಪೋಸಾಗಿ ಎಲ್ಲ ತಿನ್ಕೊಂಡು ಅದು ಇದು ಮಾಡ್ಕೊಳ್ತಾರೆ. ಹಾಕೊಳ್ಳಿ, ದಲೇರಿ ಅನ್ನೋ ವೆರೈಟಿ ಕಮರ್ಷಿಯಲಾಗಿ ಮಾಡ್ಕೋಬೋದು ನೀವು. ಏನು ಅಂತಂದರೆ ನಾನು ಹೇಳೋದನ್ನೆಲ್ಲ ಕವರ್ ಕಟ್ಟಿದ್ರೆ ಮಾತ್ರ ಮಾಡಿರಿ. ಅಂದರೆ ಹಣ್ಣುಗಳು ಹೂಜಿ ಹೊಡೆದೋಯ್ತು ಅಂತಂದರೆ ವೇಸ್ಟ್ ಅದು. ಎಷ್ಟೋ ಸಲ ಕೆಳಗಡೆ ಎಷ್ಟು ಹಣ್ಣು ಬಿದ್ದಿರುತ್ತೋ ಗಿಡದಲ್ಲೂ ಅಷ್ಟೇ ಹಣ್ಣಿರುತ್ತೆ. ಇದ್ದೇ ಇರುತ್ತದೆ. ಇವಾಗ ಪಕ್ಷಿಗಳೆಲ್ಲ ಬೀಳಿಸ್ತಾ ಇರ್ತವೆ, ಅವಕ್ಕೂ ಆಹಾರ ಬೇಕು, ನಾವು ಅದಕ್ಕೆ ತಡೆ ಮಾಡೋಕ್ಕಾಗಲ್ಲ. ಅದರಿಂದ ಹೇಳಿ ನಾವು ಇವಾಗ ಸೊಳ್ಳೆ ಪರ್ದೆ ಅದು ಇದು ಹಾಕೋದು ತಪ್ಪೋದ್ರಲ್ಲಿ. ಈಗ ಸೊಳ್ಳೆ ಪರ್ದೆ ಹಾಕಿದ್ರು ಹೂಜಿ ಹೊಡೆಯೋದಂತೂ ಬಿಡಲ್ಲ, ಅದು ಹೊಡೆಯುತ್ತೆ. ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಎಲ್ಲೋ ಟ್ರಾಪ್ಗಳು ಬರ್ತವೆ, ಬ್ಲೂ ಟ್ರಾಪ್ ಬರ್ತವೆ, ಅಂಥವೆಲ್ಲ ನೀವು ಬಳಸ್ಕೋಬೇಕು. ಹಿಂದಿಂದ ಮಾಡ್ಕೋಬೇಕು. ಇದು ಗುಜ್ಜೆ ಅಂತೇಳಿ ಕರೀತಾರೆ ಇದಕ್ಕೆ, ಬೇರಲ್ಸ್ ಅಥವಾ ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ. ಇದು ಏನು ಅಂತಂದರೆ ಸಸ್ಯಾಹಾರಿ ಪದಾರ್ಥ ಅನ್ನೋದಷ್ಟೇ ನಮಗೆ. ನಾವು ಇದರಲ್ಲಿ ಬೋಂಡ, ಬಜ್ಜಿ, ಪಲ್ಯ, ಸಾಂಬಾರು ಇನ್ನಿತರೆ ಖಾದ್ಯಗಳನ್ನ ಮಾಡ್ಬೋದು. ಇದು ಹೆಚ್ಚಿನದಾಗಿ ಮಲೆನಾಡು ಭಾಗ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ, ಶಿರಸಿ ಈ ಥರ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಪಲ್ಯಗಳು, ಆಮೇಲೆ ಹೋಟೆಲಲ್ಲೆಲ್ಲ ಸಾಂಬಾರು ಪದಾರ್ಥವಾಗಿ ಬಳಸಿ ನಮಗೆ ಕೊಡ್ತಾರೆ. ಇದು
ಇದು ಏನು ಅಂತಂದರೆ ಮನೆಗೊಂದು ಗಿಡ ಇದ್ರೆ ಆಮೇಲೆ ಶೋ ಥರನೂ ನಿಮ್ಗೆ ಕಾಣಿಸುತ್ತೆ ಇದು. ಹೌದು. ತಿನ್ನಲಿಕ್ಕೆ ಪಲ್ಯ ಗಿಲ್ಯ ಮಾಡ್ಕೊಂಡು ತಿನ್ನಲಿಕ್ಕೆ ಬೋಂಡ ಬಜ್ಜಿ ಮಾಡ್ಕೊಂಡು ತಿನ್ನಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಇದು. ಎಣ್ಣೆ ಹಾಕೋರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದಾ? ಸರ್ ಅವೆಲ್ಲ ನನಗೆ ಗೊತ್ತಿಲ್ಲ ಅದು ಏನಂತ ಅದು. ಅಂದರೆ ನಾನ್ ವೆಜ್ ತಿನ್ನೋಂಥವ್ರು ಕಬಾಬ್ ಥರ ಮಾಡ್ಕೊಂಡು ತಿಂತಾರೆ ಇದೆಲ್ಲ ಓಕೆ. ನೋಡಿದ್ದೀನಿ. ನಮ್ಮನೇಲಿ ಬೋಂಡ ಬಜ್ಜಿ ಎಲ್ಲ ಮಾಡಿದ್ವಿ, ಚೆನ್ನಾಗಿ ಟೇಸ್ಟ್ ಎಲ್ಲ ಇರ್ತದೆ. ಸೂಪರ್ ಅಣ್ಣ. ಸರ್ ಇದು ಸಿಹಿ ಆಮಟೆ ಅಂತ ಹೇಳ್ಬಿಟ್ಟು. ಸಿಹಿ ಆಮಟೆ. ಏನು ಅಂತಂದರೆ ನಿಮಗೆ ನಾರ್ಮಲ್ಲಾಗಿ ನೀವು ನೋಡಿರ್ತೀರ ಆಮಟೆನಲ್ಲಿ ಅದು ಬಂದು ಉಪ್ಪಿನಕಾಯಿಗೆಲ್ಲ ಬಳಸ್ತಾರೆ. ಇದು ಆ ರೀತಿ ಅಲ್ಲ, ಇದು ಫುಲ್ಲು ಎಲ್ಲ ಕಲರ್ ಬಂದಾಗ ಡೈರೆಕ್ಟಾಗಿ ನಾವು ತಿನ್ಬೋದು. ಇದು ಸಿಹಿಯಾಗಿರುತ್ತಾ ಚೆನ್ನಾಗಿ? ಸಿಹಿಯಾಗಿರುತ್ತೆ, ಎಲ್ಲೋ ಕಲರ್ ಬರಬೇಕು. ನೀವು ಜೀರಿಗೆ ಮಾವು ಅಂತ ಇರ್ತೀರಾ, ಹೌದು. ಅದೇ ಫ್ಲವರಲ್ಲಿ ಇರುತ್ತೆ. ಓ. ಇದು ಸುಮಾರು ಜನ ನನ್ನ ಹತ್ರ ತಗೊಂಡೋಗ್ತಾರೆ. ಆಮೇಲೆ ಗಿಡಗಳು ಮಾಡೋಕ್ಕೆ ಇದು ಚಿಕ್ಕ ಸಸಿ ಆಗಿರೋದ್ರಿಂದ ಗಿಡ ಮಾಡ್ತಾ ಇಲ್ಲ ನಾನು. ಇದು ಕನಿಷ್ಠ ಎಷ್ಟು ವರ್ಷ ಆಗಿರ್ಬೇಕಣ್ಣ? ಒಂದು ಗಿಡ ಮಾಡೋಕ್ಕೆ ಅಂತಂದರೆ 5 ವರ್ಷದ ಮೇಲ್ಪಟ್ಟಾಗಿರೋ ಒಳ್ಳೇದು ಮದರ್ ಪ್ಲಾಂಟ್ ಮದರ್ ಆಗೋಕೆ. ಪ್ಲಾಂಟು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕೆಲವರು ಅದೇ ಆಮೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕಸಿ ಕಟ್ಟೋದು ಕೊಡೋದು ಈ ಥರ ಆಗ್ಬಿಟ್ಟಿರುತ್ತೆ. ನಾವು ಒಳ್ಳೆ ಗಿಡಗಳು ಹುಡುಕ್ಬೇಕು, ಅದರಲ್ಲಿ ಕಾಯಿ ಗುಣ ಹೊಂದಿರೋಂಥ ಸಸಿಗಳನ್ನೇ ಆಯ್ಕೆ ಮಾಡ್ಕೊಂಡಾಗ ಅದೇ ಗುಣ ಬರುತ್ತೆ. ಇವಾಗ ಬಡ್ಡಿಂಗ್ ಅಂತ ಮಾಡ್ತೀವಿ, ಕಣ್ಕಸಿ ಅಂತ ಹೇಳ್ಬಿಟ್ಟು, ಹಲಸಲೆಲ್ಲ ಮಾಡ್ತೀವಿ, ರಾಂಬುಟ್ಟನು, ಜಾಯಿಕಾಯಿ. ಇದು ಅದೇ ಆದ ಏನು ಕಾಯಿ ಬರ್ತಾ ಇರುತ್ತೆ ಅದೇ ಆದ ತಳಿನ ಹೊಂದ್ಕೊಳ್ಳುತ್ತೆ. ಆದರೆ ಕೆಲವೊಂದು ಗಿಡಗಳು ಏನಾಗುತ್ತೆ ಅಂತಂದರೆ ಲೇಯರ್ ಮಾಡಿದಾಗ ನೇರವಾಗಿ ಹೋಗೋವು ಇರ್ತವೆ, ಈ ಥರ ಬ್ರಾಂಚಸ್ ಹೊಡ್ಕೊಳ್ಳೋವು ಇರ್ತವೆ. ಅದರಲ್ಲಿ ನಾವು ಮಾಡಿ ಹಳೆ ಗಿಡಗಳಲ್ಲಿ ಈ ಟೊಂಗೆಗಳು ಈ ಥರ ಹೋಗಿರೋದು, ಸ್ಟ್ರೈಟ್ ಹೋಗಿರೋದು, ಆ ಥರ ಮಾಡಿದಾಗ ರಿಸಲ್ಟು ಚೆನ್ನಾಗಿ ಸಿಗುತ್ತೆ ನಮಗೆ. ಸರಿ ಅಣ್ಣ. ಸರ್ ಇದು ಬಂದು ಪಂಡಾಪಲ್ ಅಂತ ಕರೀತಾರೆ. ನಮ್ಮಲ್ಲಿ ಏನು ಅಂತಂದರೆ ಸೀತಾಫಲ ಜಾತಿಗೆ ಕಸಿ ಕಟ್ಟಲಿಕ್ಕೆ ಇದನ್ನು ಬಳಸ್ತೀವಿ. ಕೆಲವೊಂದು ಕಡೆ ಇದನ್ನು ಹನುಮ ಫಲ ಅಂತ ಕರೀತಾರೆ. ಆದರೆ ಒರಿಜಿನಲಾಗಿ ಬಂದು ಇದು ಹನುಮ ಫಲ ಅಲ್ಲ ಸರ್. ಇದು ಸುಮಾರು ನೋಡಿ ಇಲ್ಲೆಲ್ಲ ಕಾಯಿಗಳು ಸ್ಟಾರ್ಟ್ ಆಗಿದೆ ನಮಗೆ. ಇಲ್ಲೆಲ್ಲ ಮೆಡಿಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಇದು ಜ್ಯೂಸ್ ಪರ್ಪಸ್ಸಾಗಿ ಸಕ್ಕತ್ತಾಗಿರುತ್ತೆ ಸರ್ ನಿಮಗೆ. ಆಮೇಲೆ ಕಸಿ ಮಾಡಲಿಕ್ಕೆ ಯಾವುದೇ ರೊಲೇನಿಯಾ ಇರ್ಬೋದು, ಸೀತಾಫಲ ಜಾತಿಗಳಿರ್ಬೋದು, ಬಡ್ ಗ್ರಾಫ್ಟಿಂಗು ಈ ಥರ ಇದಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಇದು. ಈ ಗಿಡದ ಬೀಜ ತಗೊಂಡು ಬೇರೆ ಗಿಡಗಳು ಸೀತಾಫಲ ಜಾತಿಗೆ ಸೇರೋಂಥ ಗಿಡಗಳಿಗೆ ನಾವು ಕಸಿ ಮಾಡ್ಬೋದು. ಓಕೆ ಸರ್, ಈ ವಿಚಾರ ಗೊತ್ತಿರಲಿಲ್ಲ. ಮಾಡ್ಬೋದು, ಇದರಲ್ಲಿ ಮಾಡ್ಬೋದು. ಹೇಳ್ಬೋದು ಹೇಳಿ ಸರ್. ಇದು ಬಂದು ಬಾರ್ಬಡೋಸ್ ಚೆರಿ ಅಂತ ಹೇಳ್ಬಿಟ್ಟು, ಇದರಲ್ಲಿ ಸ್ವೀಟ್ ಹಸ್ರೋಲ ಚೆರಿ ಅಂತಲೂ ಸಹ ಬರುತ್ತೆ. ಆದರೆ ಇದು ಬಂದು ಹುಳಿ ಬರುತ್ತೆ, ಸ್ವೀಟ್ ಹಸ್ರೋಲ ಚೆರಿ ಬಂದು ಸ್ವೀಟ್ ಬರುತ್ತೆ. ಇದು ವೆಸ್ಟ್ ಇಂಡೀಸ್ ದೇಶದ ಒಂದು ಬಾರ್ಬಡೋಸ್ ಅನ್ನೋ ಹಳ್ಳಿಯ ಒಂದು ಇದು ಸರ್. ಇದು ಪ್ಲಾಂಟ್ ಅಂದರೆ ಅಲ್ಲಿಂದ ಏನೋ ಮಾಡಿ ಬೆಳೆದು ಇವಾಗ ನಮ್ಮ ಭಾರತದಲ್ಲೇ ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ನಾನು ಒಂದು ಗಿಡ ಬೆಳೆಸಿದ್ದೀನಿ. ಅಂದರೆ ನಿಮಗೆ ಕೆಲವೊಬ್ಬರು ಡಾಕ್ಟ್ರು ಹೇಳೋ ಪ್ರಕಾರ ಚೆರಿಗಳನ್ನ ತಿನ್ನೋದ್ರಿಂದ ಹೃದಯದ ತೊಂದರೆಗಳು ಭಾಳ ಒಳ್ಳೆಯದು ಅಂತ ಹೇಳಿ, ಎಸ್ಪೆಷಲಿ ವಿಟಮಿನ್ ಸಿ. ಹಾಂ, ಅಂದರೆ ಹುಳಿರಹಿತವಾದ ಹಣ್ಣಿದು. ಓ. ಹುಳಿರಹಿತವಾದ ಹಣ್ಣಾಗಿರೋದ್ರಿಂದ ಯಾವತ್ತೂ ಜನ ಏನು ಇಷ್ಟಪಡ್ತಾರೆ ಅಂತಂದ್ರೆ ಸಿಹಿನ ಇದನ್ನು ಮಾಡ್ತಾರೆ. ಅದರಲ್ಲಿ ಯಾವ ಅಂಶನೂ ಇರೋಲ್ಲ. ಹುಳಿ ಹಣ್ಣಲ್ಲಿ ಯಾವತ್ತಿದ್ರೂ ಸಿ ವಿಟಮಿನ್ ಅಂಶ ಹೆಚ್ಚಾಗಿರೋದ್ರಿಂದ ಇದನ್ನು ಡಾಕ್ಟ್ರನ್ನು ಸಲಹೆ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಓದಿರೋದು ಅದು ಇದು ನೋಡಿದಾಗ ಡಾಕ್ಟ್ರುಗಳು ಚೆರಿ ಜ್ಯೂಸ್ ಕುಡಿಯೋದ್ರಿಂದ ಹೃದಯದ ತೊಂದರೆಗಳು ಭಾಳಷ್ಟು ಅನುಕೂಲ ಇದೆ ಅಂತ ಹೇಳಿದ್ದಾರೆ. ಅಂದರೆ ಇದರಲ್ಲಿ ಯಾವಾಗಲೂ ಫ್ರೂಟ್ ಬರುತ್ತೆ, ಒಂದು ವರ್ಷದಲ್ಲಿ 2 ಸರಿ 3 ಸರಿ ಬರ್ತಾನೆ ಇರುತ್ತೆ ಇದು. ಒಳ್ಳೆ ವಿಚಾರ ಇದು. ಆ್ಯಕ್ಚುಲಿ ಇದನ್ನು ನಾವು ಮನೆಗೆ ಒಂದೊಂದು ಹಾಕೋಬೋದಾ, ಇಲ್ಲ ಕಮರ್ಷಿಯಲಿ ಮಾಡ್ಬೋದಾ? ಕಮರ್ಷಿಯಲಾಗಿ ಮಾಡೋಕ್ಕಾಗಲ್ಲ. ಏನು ಅಂತಂದರೆ ಮನೆಗಳಲ್ಲಿ ಮಕ್ಕಳಿಗೆ ಆಮೇಲೆ ವಯಸ್ಸಾದವ್ರಿಗೆ ಇಂಥವ್ರಿಗೆಲ್ಲ ಕೊಡೋದ್ರಿಂದ ಜ್ಯೂಸ್ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇದನ್ನು ಲೇಯರ್ ಪ್ಲಾಂಟಾಗಿ ಕಸಿ ಕಟ್ಬಿಟ್ಟು ಸೇಲು ಸಹ ಮಾಡ್ತಾಯಿದ್ದೀವಿ. ಒಳ್ಳೆ ವಿಚಾರ ಅಣ್ಣ. ಇದು ಬಂದು ನಿಮಗೆ ಚಕ್ಕೆ ಅಂತ ಕನ್ನಡದಲ್ಲಿ ಕರಿತೀವಿ, ದಾಲ್ಚಿನ್ನಿ, ಸಿನಮನ್ ಅಂತ ಕರೀತಾರೆ. ಇದ್ರ ನಿಮ್ಗೆ ಏನು ಉಪಯೋಗ ಅಂತಂದರೆ ಎಲೆಗಳು ಬಂದು ಪಲಾವಲ್ಲಾಗ್ಬೋದು, ನಾನ್ ವೆಜ್ ಪ್ರಿಯರು ಬಿರಿಯಾನಿಲಿ ಬಳಸ್ತಾರೆ. ಇದು ಹೂವು ಆಗೋಕ್ಕಿಂತ ಮುಂಚೆ ನೋಡಿ ಸರ್ ಈ ಥರ ಇರುತ್ತೆ. ಹೂವಕ್ಕೆ ಬೇಡಿಕೆ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ನಾವು ಗಿಡಗಳು ಮಾಡೋಕ್ಕೋಸ್ಕರ ಈ ಥರ ಬಿಟ್ಕೊಂಡಿದ್ದೀವಿ. ಈ ಥರ ಕಪ್ಪು ಕಲರ್ ಆದಮೇಲೆ ನಾವು ಆ ಬೀಜಗಳನ್ನ ತೆಗೆದು ಗಿಡ ಮಾಡ್ತೀವಿ. ಆಮೇಲೆ ನಾವು ಯಾವುದೇ ಒಬ್ಬ ರೈತರಾಗಿರ್ಬೋದು, ಬಾರ್ಡ್ರ್ ಕ್ರಾಪಾಗಿ ನಾವು ಚಕ್ಕೆ ಬೆಳೆದ್ರೆ ನಮಗೆ 200 ರೂಪಾಯಿ ಅಥವಾ 150 ರೂಪಾಯಿ ಅಂತ ಕೆಜಿ ಸಿಕ್ಕಿದ್ರು ಇದಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಾಗಿರೋದ್ರಿಂದ. ಆಮೇಲೆ ಸೈಡ್ ಬ್ರಾಂಚಸ್ ಏನು ಬಂದಿರುತ್ತೆ ನಿಮಗಿದು, ಈ ಭಾಗಗಳನ್ನ ಮಾತ್ರ ಕಟ್ ಮಾಡ್ಕೋಬೇಕು ನೀವು. ಆಮೇಲೆ ಸುಳಿ ಭಾಗ ಮಾತ್ರ ಕಟ್ ಮಾಡೋಕೆ ಹೋಗ್ಬಾರ್ದು ಯಾವತ್ತೂ. ಇದು ಯಾವತ್ತು ಬೀಜದ ಗಿಡಗಳು ಹಾಕೋದ್ರಿಂದ ದೊಡ್ಡದಾಗಿ ಹೋಗ್ತಾ ಇರುತ್ತೆ. ನಮಗೆ ಬೆನಿಫಿಟ್ ಏನು ಅಂತ ಅಂದರೆ ಪ್ರಯೋಜನ, ಕುಯ್ದಂತೆ ಚಕ್ಕೆನಲ್ಲಿ ಅಕ್ಕಳುಗಳು ಅಂತ ಏನು ಹೊಡೆಯುತ್ತೇರು ಇದು ಹೊಡೆಯೋದು, ಅದರಲ್ಲಿ ಹೆಚ್ಚಿನದಾಗಿ ನಮಗೆ ಚಕ್ಕೆ ಗಿಡ ಇದು ಸಿಗುತ್ತೆ ನಿಮಗೆ ಚಕ್ಕೆ.
ಅದರಿಂದ ನಾವೇನು ಮಾಡಬೇಕು ಅಂತಂದರೆ ಚಕ್ಕೆ ಗಿಡ ಮಿನಿಮಮ್ ಅಂತಂದ್ರೂ ಒಂದು ತೋಟದಲ್ಲಿ 10ರಿಂದ 15 ಹಾಕಂದ್ರೆ ಭಾಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ. ಸರ್ ಇದು ಈ ಹಂತಕ್ಕೆ ಬರಬೇಕಂದ್ರೆ ಎಷ್ಟು ವರ್ಷ ಬೇಕು ಸರ್? ಸರ್ 4 ವರ್ಷದಿಂದ ನಿಮಗೆ ಚಕ್ಕೆ ಎಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬಲ್ತಿರಬೇಕು ನಿಮಗೆ ಕೈಗಾತ್ರದಲ್ಲಿ ಒಂದು ಸ್ವಲ್ಪ ಆದಾಗ ಬಲ್ತಿರೋ ಚಕ್ಕೆ ಅದು ನಿಮಗೆ ಮಾರಾಟ ಮಾಡಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಚಕ್ಕೆನ ಕುಯ್ದು ಏಕಾಏಕಿ ಮಾರಾಟ ಮಾಡೋಕ್ಕಾಗಲ್ಲ. ಇವಾಗ ಮರಗೆಲಸ ಅಂತ ಏನು ಮಾಡ್ತಿರ್ತಾರೆ, ಆ ಮರಗೆಲಸ ಮಾಡೋರು ಇದನ್ನು ನೈಸ್ ಹೊಡಿತಾರಲ್ಲ, ಏನದು ಚಕ್ಕೆ ಮೇಲೆಲ್ಲ ಉಜ್ಜಿಬಿಟ್ಟು ಅದನ್ನು ತೆಗೆದು ನೀವು ಈ ಥರ ಸೀಳು ಕೊಟ್ಬಿಟ್ಟು ಇದಕ್ಕೆ ಕಡ್ಡಿಗೆ ಆಮೇಲೆ ನೀವು ಚಕ್ಕೆ ತಗೊಂಡ್ರೆ ಭಾಳ ಉತ್ತಮ ಅದು. ಓಕೆ ಸರ್, ಓಕೆ ಸರ್. ಅಣ್ಣ ಈ ಗಿಡದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದರಲ್ಲಿ ಲಾಂಗನಲ್ಲಿ ಸುಮಾರು ವೆರೈಟಿ ಬರುತ್ತೆ. ಎಡಿಯು ಅಂತ ಬರುತ್ತೆ, ರೂಬಿ ಲಾಂಗನ್ ಅಂತ ಬರುತ್ತೆ. ಅದು ರೂಬಿ ಲಾಂಗನ್ ಇದರಲ್ಲಿ ರೆಡ್ ರೂಬಿ ಲಾಂಗನ್ ಅಂತೇಳಿ ನೀವು ನೋಡ್ತಾ ಇರೋದು. ಆಮೇಲೆ ಪಿಂಕ್ ಪಾಂಗ್ ಲಾಂಗನ್ ಅಂತ ಬರುತ್ತೆ, ಡೈಮಂಡ್ ರಿವರ್ ಲಾಂಗನ್ ಅಂತ ಬರುತ್ತೆ, ಆಮೇಲೆ ವೈಟ್ ಲಾಂಗನ್, ಈ ಥರ ಸುಮಾರು ಇನ್ನೂ ವೆರೈಟಿ ಎಡಿಯು ಅಂತೇಳಿ, ಆಮೇಲೆ ಮಟಲೋಡ ಅಂತೇಳಿ ಬರುತ್ತೆ. ಇದರಲ್ಲಿ ನಮಗೆ ಪಾಟಲ್ಲಿ ಬೆಳ್ಕೊಳ್ಳೋ ಅಂಥದ್ದು ಅಂತಂದರೆ ರೂಬಿ ಲಾಂಗನ್ ಅಂತೇಳಿ. ಇದು ಪಾಟಲ್ಲಿ ಬೆಳಿಬೋದು, ಪಾಟಲ್ಲಿ ಬೆಳಿಬೋದು. ಮನೆಗೆ ಮಾಡೋರು ಇದನ್ನು ಮಾಡ್ಕೋಬೋದು. ಕಮರ್ಷಿಯಲಿ ಮಾಡೋರು ಯಾವ್ದು ಮಾಡ್ಬೋದು ಸರ್? ಕಮರ್ಷಿಯಲಾಗಿ ಮಾಡ್ಬೋದು ಅಂತಂದರೆ ನಿಮಗೆ ಕಾಣಿಸ್ತಿದೆಯಲ್ಲ ನಿಮಗೆ ಈ ರೂಬಿ ಲಾಂಗನ್, ಡೈಮಂಡ್ ರಿವರ್ ಲಾಂಗನ್ ಅಂತ ಹೇಳ್ಬಿಟ್ಟು ಇದಿನ್ನು ಇವಾಗ ಒಂದು ಮಿಡಿನೂ ಆಗ್ತಾ ಇದೆಯಲ್ಲ ನಿಮಗೆ, ಅದನ್ನು ಮಾಡ್ಕೋಬೋದು. ಇದರಲ್ಲಿ ಎಡಿಯು ಮತ್ತು ರೂಬಿ ಲಾಂಗನ್, ಡೈಮಂಡ್ ರಿವರ್ ಲಾಂಗನ್ ಅಂತೇಳಿ ಇವೆರಡು ಕಮರ್ಷಿಯಲಾಗಿ ನೀವು ಮಾಡ್ಕೋಬೋದು. ಇದೆಲ್ಲ ರೇಟ್ ಬಂದು ನಿಮಗೆ ಒಂದು 1000 ರೂಪಾಯಿ ಮೇಲ್ಪಟ್ಟಿರುತ್ತೆ ಗಿಡಗಳು. ನಿಮಗೆ ಒರಿಜಿನಲ್ ಪ್ಲಾಂಟ್ ಯಾರು ಕೊಡೋಲ್ಲ, ಕೇರಳದಿಂದ ತರಿಸೇ ಕೊಡಬೇಕು. ಇಲ್ಲಾಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಮಾರು ಜನ ಮಾಡ್ತಾಯಿದ್ದಾರೆ. ಅಂಥವ್ರ ಹತ್ರ ಬೆಳೆದಿರೋರ ಹತ್ರ ತಗೊಂಡೆ ಒಳ್ಳೆಯದು. ಇಲ್ಲಾಂತಂದ್ರೆ ಏನಾಗುತ್ತೆ ಅಂತಂದರೆ ವೆಸ್ಟ್ ಬೆಂಗಾಲ್ ಗಿಡ ಯಾವುದು ಅನ್ನೋದು ಗೊತ್ತಾಗಲ್ಲ, ಈ ನಮ್ಮ ಭಾಗದ ಗಿಡ ಯಾವುದು ಅಂತ ಗೊತ್ತಾಗಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಿಮಗೆಲ್ಲ ಒಂದು 250ರಿಂದ ಹಿಡಿದು 750ವರೆಗೂ ಸಿಗುತ್ತೆ. ಆದರೆ ಕಾಯಿ ಬರಬೇಕಲ್ಲ. ಹೌದು. ಅದರಿಂದ ಯಾವುದೇ ಗಿಡ ತಗೋಬೇಕಾದ್ರೂ ಮದರ್ ಪ್ಲಾಂಟ್ ಯಾರು ಮಾಡಿದ್ದಾರೆ ಅವ್ರ ಹತ್ರ ನೋಡ್ಬಿಟ್ಟು ತಗೊಂಡ್ರೆ ಭಾಳ ಸೂಕ್ತ ನಿಮಗೆ. ಸರಿ ಸರಿ ಅಣ್ಣ. ಸರ್, ಇದು ಸ್ಟಾರ್ ಫ್ರೂಟಲ್ಲಿ N17 ಅನ್ನೋ ಒಂದು ವೆರೈಟಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಾಯಿಗಳಿದೆ, ನಿಮಗೆ ಕಾಣಿಸುತ್ತೆ ಮುಂದೆ, ಅಲ್ಲೆಲ್ಲ ಕಾಣ್ತಾ ಇರ್ಬೋದು ನೋಡಿ, ಇಲ್ಲಿ ಹೌದು ಸರ್ ಕಾಣ್ತಾ ಇದೆ. ನಾವು ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಅಪ್ರೋಚ್ ಕ್ರಾಫ್ಟ್ ಅಂತೇಳಿ ಮಾಡ್ತೀವಿ ಇದಕ್ಕೆ. ಇವಾಗ ಇಲ್ಲಿ ಕಾಯಿ ಬಂದಿದೆ, ಆ ಗಿಡಕ್ಕೆ ಕಸಿ ಕಟ್ಟಿದ್ದೀವಿ ನೋಡಿರಿ. ಈ ಗಿಡನೂ ಅಷ್ಟೇ ಈ ಥರ ಜಾಯಿಂಟ್ ಮಾಡಿದಾಗ ಒಂದು 60 ದಿನ ಬಿಟ್ಟಾಗ ಗಿಡದಿಂದ ಗಿಡಕ್ಕೆ ಬೆಳವಣಿಗೆ ಆಗುತ್ತೆ ಸರ್. ಅಂದರೆ ಈ ಮೇಲಿನ ಗಿಡ ಬಂದು ಅದು ಗಿಡದಿಂದ ಬಂದಿರೋ ಟೊಂಗೆ. ಇದು ಸ್ಟಾರ್ ಫ್ರೂಟು ರೂಟ್ ಸ್ಟಾಕೇನೆ. ಓಕೆ. ಅದಕ್ಕೆ ನಾವು ಇದನ್ನು ಜಾಯಿಂಟ್ ಮಾಡಿಬಿಟ್ಟು ಮಾಡಿರ್ತೀವಿ ಇದು. ಸೊ ಅದು ಬೆಳೆಯೋವರೆಗೂ ಇದರಲ್ಲೇ ಇರುತ್ತೆ, ಗಿಡದಲ್ಲೇನೆ. ಆಮೇಲೆ ಬೆಳೆದ ಮೇಲೆ ನೀವು ಕಟ್ ಮಾಡಿ ಇದು ಹೊಂದ್ಕೊಂಡಿರ್ಬೇಕಲ್ಲ, ಅವಾಗ ಕಟ್ ಮಾಡಿಬಿಟ್ಟು ಬೇರೆ ಪ್ಯಾಕ್ ಮಾಡಿಬಿಟ್ಟು ನಾವು ಗಿಡಗಳನ್ನ ಸೇಲ್ ಮಾಡ್ತೀವಿ ಸರ್. ಅದು ಓಕೆ ಸರ್, ಸೂಪರ್ ಸರ್. ಏನು ಯಾವ ಥರ ಕಸಿ ಅಂತ ಹೇಳಿದ್ರಿ? ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಹೇಳಿ. ಅಪ್ರೋಚ್ ಗ್ರಾಫ್ಟಿಂಗ್. ಓಕೆ ಓಕೆ ಸರ್.